ಓಕೆ, ಈಗ ಟ್ರಿಪ್ಪಿನ ಬಗ್ಗೆ ನಮ್ಮ ಎಲ್ಲರನ್ನ ಒಂದು ರೌಂಡ್ ಮಾತಾಡ್ಸ್ಕೊಂಡ್ ಬರೋಣ. ಓಕೆ, ಫಸ್ಟ್ ಸದು ಅವರಿಂದ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ 4 ಗಂಟೆಗೆ ಹೋಗೋಣ ಅಂತ ಹೇಳ್ಯಾರಂದ 6 ಗಂಟೆಗೆ ಬಂದಾನು. ಸಚಿನ್ದ ಮಿಸ್ಟೇಕ. ಮತ್ತು ಯಾವುದೋ ಒಂದು ರೋಡ್ನ್ಯಾಗ ತಂದು ಸಿಗಿಸ್ಕ್ಯಾರಂದ ಅರ್ಧ ತಾಸು ಟೈಮ್ ವೇಸ್ಟ್ ಮಾಡ್ಯಾನ. ಟೈಮ್ ಸೆನ್ಸೇ ಇಲ್ಲ ಇವಂಗ. ಅದು ಟೋಲ್ ಉಳ್ಸಕ್ಕೆ ಹೋಗಿ ಮಾಡಿದ್ದು, ಏನು ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಬರಲ್ಲ ಅಂದವು ಲಾಸ್ಟ್ ಮೂಮೆಂಟ್ ಒಳಗೆ ಬಂದಾವ. ಇವ್ನು ಕೇಳೋಣ, ಏನು ಅನ್ಸುತ್ತೆ ನಿಮ್ಮ ಟ್ರಿಪ್ ಬಗ್ಗೆ? ಟ್ರಿಪ್ ಮೊದಲು ಎಲ್ಲಿ ಹೋಗ್ತಿದ್ವಿ ಅಂತ ಯಾರೂ ಹೇಳಿಲ್ಲ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲ. ಎಲ್ಲಿ ಹೋಗ್ತೀವಿ ಇಂಪಾರ್ಟೆಂಟ್. ಬರೀ ಸಚಿನ್ ಟ್ರಿಪ್ ಹೋಗೋಣ ಅಂತೇಳಿ ಕೇಳ್ಯಾನ. ಎಲ್ಲಿ ಹೋಗೋದಂತ ಕೇಳಿದ್ರು ಹೇಳಿಲ್ಲ. ಅದಕ್ಕೆ ನಾನು ಪೆಂಡಿಂಗ್ ಇಟ್ಟಿದ್ದೆ. ಲಾಸ್ಟ್ ಮೂಮೆಂಟ್ ಇದ್ದಾಗ ಎಲ್ಲರ ಒತ್ತಾಯ ಪೂರ್ವಕವಾಗಿ ಬರಬೇಕಾಯ್ತು. ನೆಕ್ಸ್ಟ್ ಹಂಗ ಹಿರಿಯರ ಸ್ವಲ್ಪ ಮಾತಾಡ್ಸ್ಕೊಂಬರ್ನು ಬರ್ರಿ. ಯಾವ ಮಾತಾಡ್ರಿ. ಮೈಸೂರು ಹೋಗಿರ ಪೈಲಾಡ್ರಿ. ನೀವು ಫಸ್ಟ್ ಟೈಮ್ ಅಲ್ಲ ಮೈಸೂರಿಗೆ? ಫಸ್ಟ್ ಹೊಂಟಿವಿ ಚಾಮುಂಡೇಶ್ವರಿ. ಗೀತಾ ಅವ್ರನ್ನ ಕೇಳೋಣ. ಹೇಳ್ರಿ. ಭಾಳ ಬೋರ್ ಆಗತೈತಿ ನಮ್ಗೆ. ಎಂಟರ್ಟೈನ್ಮೆಂಟ್ ಇಲ್ಲ. ಎಲ್ಲರೂ ಬಂದರೆ ಒಂದು ತಾಸು ತಡ ಆಗಿತ್ತು. ಯಾರು ನನ್ನಿಂದ ಇಲ್ಲ. ಎರಡ ಮಾತು ಮುಗಿಸ್ಬಿಟ್ರಲ್ಲ, ಏನು ಹೇಳಲ್ಲ ಟ್ರಿಪ್ಪಿನ ಬಗ್ಗೆ. ಬೋರ್ ಆಗತ್ತತ್ರ ಏನು ಹೇಳ್ಬೇಕು ಹೇಳ್ರಿ, ಏನು ಮಾಡ್ಬೇಕು? ಓಕೆ ಓಕೆ, ನಿಮ್ಗೆ ಹೆಂಗೆ ಅನ್ಸುತ್ತೆ ಟ್ರಿಪ್ ಬಗ್ಗೆ? ನನ್ಗೆ ಫ್ಯಾಮಿಲಿ ಟ್ರಿಪ್ ಮಾಡೋದ ಫಸ್ಟ್ ಟೈಮ್. ಇವಾಗ ಜರ್ನಿ ಸ್ಟಾರ್ಟ್ ಆಗೈತಿ, ನೋಡೋಣ ಹೆಂಗಿರ್ತೈತೆ ಅಂತ. ನೆಕ್ಸ್ಟ್ ಕಾರ್ತಿಕ್ ನಟ್ ಮಾತಾಡ್ಸ್ಕೊಂಡ್ ಬರೋಣ. ಹಾಯ್ ಕಾರ್ತಿಕ್. ಹಾಯ್. ಹೆಂಗಿರ್ತೈತೆ ಟ್ರಿಪ್? ಎಲ್ಲ ಚೆನ್ನಾಗಿ ನಡೆದೈತಿ. ಎಲ್ಲ ನಿದ್ದೆ ಹೊಡ್ಯಾತಾರ ಇಲ್ಲಿ, ಮತ್ತೇನಿಲ್ಲ. ನಮಸ್ತೆ. ಆ್ಯಕ್ಚುಲಿ ನಂದು ಫಸ್ಟ್ ಟಿ ಟಿ ಟ್ರಿಪ್ ಇದು. ಈ ರೋಡಿಗೆ ಬೈಕಲ್ಲಿ ಬಂದು ಬೇಜಾರಾಗ್ಬಿಟ್ಟೈತೆ. ಸೊ ಟಿ ಟಿಯಲ್ಲಿ ಒಂದು ಜರ್ನಿ ನೋಡೋಣ ಅಂತ ಟಿ ಟಿಯಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ಮಾತಾಡ್ಸೋಣವ್ರ ಮಕ್ಕೊಂಡವ್ರು ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ, ಸದ್ಯಕ್ಕೀಗ ನಾವು ಬಿಡ್ದಿದ್ದ ರಾಮನಗರ ಹತ್ತಕ್ಕದೀವಿ. ನೋಡೋಣ. ಫಸ್ಟ್ ಪ್ಲೇಸ್ ನಮ್ದು ಇವತ್ತಿಂದ ನಂಜನಗೂಡು ಐತಿ. ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗಿ ನೋಡೋಣ. ಸ್ವಲ್ಪ ಲೇಟ್ ಆಗೈತಿ, ಏನು ಮಾಡೋಕ್ಕಾಗಲ್ಲ. ಮಳೆ ಬರಂಗೈತಿ, ವೆದರ್ ಚೆನ್ನಾಗೈತಿ. ನೋಡೋಣ, ಲೆಟ್ಸ್ ಗೋ. ಮೈಸೂರು ನಾವು ಎಂಟ್ರಿ ಆಗ್ತಿದ್ದಂಗೆ ಮಳೆ ನಮ್ಮನ್ನು ವೆಲ್ಕಮ್ ಮಾಡಾಕತ್ತೈತಿ. ಮಳೆ ವೆದರ್ ಸಖತ್ತಾಗಿತ್ತು. ಹಂಗೆ ಹೋಗ್ತಾ ನಮ್ಗೆ ಚಾಮುಂಡಿ ಬೆಟ್ಟದೊಂದು ವ್ಯೂ ಸಿಕ್ತು. ಹಂಗೆ ವ್ಯೂ ನೋಡ್ಕೊಂಡು ನೋಡಿ ಟೆಂಪಲ್ ಒಳಗಡೆ ಯಾವುದೋ ಥರ ವೀಡಿಯೋ ಮಾಡೋಂಗಿರಲಿಲ್ಲ. ಸೊ ಅದಕ್ಕೆ ಒಳಗೇನು ಮಾಡೋಕ್ಕಾಗಲಿಲ್ಲ. ಸೊ ಹೊರಗೇನು ಸ್ವಲ್ಪ ವ್ಯೂ ಎಲ್ಲ ನೋಡ್ಕೊಂಡು ದರ್ಶನ ಮಾಡಿಕೊಂಡು ಮಣ್ಣಿದಿಂದ ಉಪ್ಪಿಟ್ಟು ತೊಗೊಂಬಂದಿದ್ದು ಸದಸ್ಯರು ಎಲ್ಲರೂ ಉಪ್ಪಿಟ್ಟಿಂದ ಇಲ್ಲಿಂದ ನಾವು ಸೀದಾ ಇವಾಗ ಮೈಸೂರು ಕಡೆ ಹೋಗೋಣ. ಮೈಸೂರು ಚಾಮುಂಡಿ ಬೆಟ್ಟ ಕಡೆ ಹೋಗೋಣ. ಮಸ್ತು ಉಪ್ಪಿಟ್ಟು ಹೊಡೆದ ಇಲ್ಲಿಂದ ಹೋಗೋಣ ಬರೀ. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ ನಗು ನಗು ತಾಯಿಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ಇವಾಗ ಸದ್ಯಕ್ಕೆ ನಾವು ಮೈಸೂರು ಬೆಟ್ಟಕ್ಕೆ ಬಂದು ಜೂ
ಇವಾಗ ಸದ್ಯಕ್ಕೆ ನಾವು ಚಾಮುಂಡಿ ಬೆಟ್ಟನ ಮುಗಿಸ್ಕೊಂಡ ಈಗ ಹೊಂಟಿದ್ದೀವಿ ನಾವು ಮೈಸೂರು ಪ್ಯಾಲೇಸ್ ನೋಡಕ್ಕೆ. ಸದ್ಯಕ್ಕೆ ಈಗ ಒಂದು ರೌಂಡ್ ಎಲ್ಲರೂ ಮಾತಾಡ್ಸ್ಕೊಂಬರ್ನು ಏನು ಹೆಂಗಾಯ್ತು ಏನೇನಂತೇಳಿ. ಫಸ್ಟ್ ಬೆಳಗ್ಗೆ ಬೇಯ್ದಿದ್ದು ಸದಾಶಿವ, ಅವರಿಂದ ಶುರು ಹಚ್ಕೊಳ್ಳು, ಮತ್ತೇನು ಬೇಯ್ತಾನೆ ಏನು ಮಾಡ್ತಾನೆ ನೋಡೋಣ. ಅವಾಗ ಟೈಮ್ಗೆ ಕರ್ಕೊಂಬಂದಾನು. ಏನಾಗೈತಿ ಅಂದ್ರೆ ಅಲ್ಲಿ ಹೋಗಿದ್ದ ಅಮ್ಮನವ್ರ ದೇವಸ್ಥಾನ ದರ್ಶನ ಆಗಲಿಲ್ಲ ನಮ್ಗೆ. ಕಂಡಾಪಟ್ಟಿ ಮೈಂದ್ರಿಗೆ ಹಿಂಗೆ ಬಾಗಿಲು ಇಕ್ಕಿಬಿಟ್ಟೈತಿ, ದರ್ಶನ ಸಂಡೇ ಐತಿ ಇವತ್ತು. ಸಂಡೇ ಏನು ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಕಾರಣ ಇರೋದೈತ್ರಿ ಒಂದು ಕಡೆ. ನಮ್ಗೆ ಬಂದಿದ್ದು ಒಂದು ಕೆಲಸನೂ ಸರಿದಂಗೆ ಆಗವಲ್ಲ, ಯಾವ ಟ್ರಿಪ್ ಸರಿ ಆಗೋತಾಗೈತಿ, ಮ್ಯಾನೇಜ್ಮೆಂಟ್ ಸರಿ ಇಲ್ಲಿ ಒಂದು ಹಂಗೇನಿಲ್ಲ. ಇವತ್ತು ಸಂಡೇ ಇರೋ ಕಾರಣ ಸಂಡೇ ರಶ್ ಇರೋದು ನಿಮಗೆ ಗೊತ್ತೈತಿ ಹೆಂಗಿರ್ತೈತಿ ಹೇಳಿ. ಏನು ಮಾಡೋಕ್ಕಾಗಲ್ಲ. ಇಲ್ಲ ಬಾಗಲ ಟೈಮಿಂಗ್ ಐತೆ ಅನ್ಸೈತಿ, ಅದಕ್ಕೆ ಬಂದಿರೈತಿ. 2 ಗಂಟೆಗೆ ಓಪನ್ ಹಾಕಿರೋಕೆ ಬಿಡ್ರಿ. ಓಕೆ ಕಾರ್ತಿಕ್, ಓಕೆ ನೆಕ್ಸ್ಟ್ ನಾವು ನಂಜುಂಡೇಶ್ವರ ಟೆಂಪಲ್ ನೋಡಿ ಮುಗಿಸ್ಕೊಂಡು ಇಲ್ಲಿ ಬಂದು ಚಾಮುಂಡಿ ಬೆಟ್ಟ ನೋಡಕ್ ಬಂದಿದ್ವಿ. ಆದ್ರೂ ಇಲ್ಲಿ ಕ್ಲೋಸ್ ಆಗಿತ್ತು, ಅದರಿಂದ ನಾವು ಭಾಳ ಆಸೆಯಿಂದ ಬಂದಿದ್ದವು. ಬಹಳ ಆಸೆಯಿಂದ ದೂರಿಂದ ಬಂದಿದ್ದೆ, ಆದ್ರೂ ಇಲ್ಲಿ ಮಾವಿನ ಕೊಟ್ಟ ಸಿಪ್ಪತ್ತಿಲ್ಲ. ಹೆಂಗ ಅನಿಸ್ತಪ್ಪ? ನಿಂಗೆ ಹೆಂಗ ಅನಿಸ್ತಾ? ಎಲ್ಲ ಚಂದ ಅನಿಸ್ತು, ಎಲ್ಲ ಸರಿ ಅನಿಸ್ತು. ಆದ್ರೆ ಅಮ್ಮನವ್ರ ದರ್ಶನ ಆಗ್ಲಿಲ್ಲ. ಭಾಳ ದಿವ್ಸಕ್ಕೆ ಬಂದಿದ್ದೀವಿ, ದರ್ಶನ ಮಾಡ್ಬೇಕತ್ತ ಆಸೆಯಲ್ಲೇ ಬಂದಿದ್ದು, ದರ್ಶನ ಆಗ್ಲಿಲ್ಲ. ಇಷ್ಟ. ನಿಮ್ಗೆ ಹೆಂಗ ಅನಿಸ್ತ್ರಿ? ನಮ್ಗೆ ಎಲ್ಲ ಚಲೋ ಅನಿಸ್ತು, ಚಂದ ಅನಿಸ್ತು. ನಮ್ಮ ಅಕ್ಕರ ಎಲ್ಲ ಹೇಳ್ಯಾರ ಈಗ ಆಲ್ರೆಡಿ, ನಂದು ಹೇಳೋದು ಏನೂ ಇಲ್ಲ. ನೆಕ್ಸ್ಟ್ ಏನ್ ತಿನ್ಕೋತ ಕೂತಾರೋ ಇವ್ರು ಕೇಳೋದು. ದೇವ್ರ ದರ್ಶನ ಅಂತೂ ಆಗ್ಲಿಲ್ಲ. ಬರೀ ಅದನ್ನೆಲ್ಲ ರೀಸನ್ ಅದನ್ನ ಹೇಳ್ತಾರೆ ಎಲ್ಲರೂ, ಬಿಡ್ರಿ ಅದನ್ನ. ದರ್ಶನ ಆಯ್ತು, ಸಿಕ್ಕಾಪಟ್ಟೆ ಜನರ ದರ್ಶನ ಆಯ್ತು, ಸಾಕಷ್ಟು. ಸೇಮ್ ಆನ್ಸರ್. ಬೆಳಗ್ಗೆನೇ ನೀವು ಮಾತಾಡಿಲ್ಲ, ಅದು ಬಿಟ್ಟು ಬೇರೆ ಹೇಳ್ಬೇಕು. ಅದೊಂದ ಪ್ಲೇಸ್ ಬಿಟ್ಟು ವೆದರ್ ಹೆಂಗಿತ್ತು, ಮಳಿ ಹೆಂಗಿತ್ತು? ಮಳೆ ವೆದರ್ ಆಯ್ತು, ಕಾಪಿ ಪೇಸ್ಟ್ ವೆದರ್, ಮಳೆ, ಊಟಿ ತರ ಊಟಿ ತರ ಫೀಲ್ ಹೇಳ್ರಿ. ಅದನ್ನ ಹೇಳ್ಬೇಕು ನೀವು. ಗೌಡ್ರ ನಿಮ್ಗೆ ಹೆಂಗಿತ್ತು ಹೇಳ್ರಿ ಗೌಡ್ರ. ಹೇಳಿಲ್ಲ ಮುಂಜಾನೆ. ಒಂದು ಈ ತಾಯಿಯ ಸ್ಥಾನಕ್ಕೆ ಬಂದು ಹೋಗೋದು ಒಂಥರ ಪುಣ್ಯ. ತಾಯಿ ದರ್ಶನ ಸಿಗೋದಕ್ಕಿಂತ ಇಲ್ಲಿ ಬಂದು ಹೋಗಿದ್ದು ಮನಸ್ಸು ಒಂಥರ ರಿಫ್ರೆಶ್ ಆಗುತ್ತೆ. ಇಲ್ಲಿ ನಂಜನಗೂಡು ಹೋಗಿದ್ವಿ, ಅಲ್ಲಿ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಅದೇ ಥರ ನಮ್ಮ ಶಿವ ಅನ್ನೋರು ನಮ್ಮ ಜೊತೆಯಲ್ಲಿ ಅವರ ಬಿಜಿ ಶೆಡ್ಯೂಲ್ನಲ್ಲಿ ಬಂದಿದ್ದು, ಅದು ನಮ್ಗೆ ತುಂಬ ಖುಷಿಯಾಗಿತ್ತು. ಫ್ಯಾಮ್ಲಿ ಜೊತೆ ಬಂದಿದ್ದಕ್ಕೆ ಖುಷಿ ಇದೆ. ಅದ್ರ ಜೊತೆ ನಮ್ಮ ಸ್ನೇಹಿತರು ಇರೋದು, ನಮ್ಮ ಆನಂದನವರು, ನಮ್ಮ ಈರಣ್ಣವರು, ಅವರು ಬಂದಿದ್ದು ನಮ್ಗೆ ತುಂಬ ಖುಷಿ ಇದೆ. ಈಗ ನಮ್ಮ ಶಿವಣ್ಣವ್ರು ಮಾತಾಡ್ತಾರೆ. ನೆಕ್ಸ್ಟ್ ನೀವು ಬಂದಿದ್ದು ತುಂಬ ಖುಷಿ ಇದೆ. ಹಾಂ, 2 ವಾಕ್ಯದಲ್ಲಿ ಉತ್ತರಿಸಿ. ದೇವ್ರ ದರ್ಶನ ಆಗಲಿಲ್ಲ ಅಂದರೂ ಒಂದು ರೌಂಡ್ ಹೊಡೆದು ಸಚಿನ್ ಅಲ್ಲಿ ಇಲ್ಲಿ ಎಲ್ಲ ತೋರಿಸಿದ ನಮಗೆ. ಅಂದರೂ ಒಳ್ಳೆ ನ್ಯೂಸ್. ಮಾತಾಡೋಕೆ ಬಿಡಲ್ಲಪ್ಪ ನೀವು. ದೇವ್ರ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಷ್ಟು ಮುಗಿಸ್ಕೊಂಡು ಈಗ ಅರಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಾದ್ರೂ ನಮ್ಮ ಸಚಿನ್ ನೀಟಾಗಿ ಶೆಡ್ಯೂಲ್ ಮಾಡ್ಕೊಂಡು ಎಲ್ಲರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿ ಅಂತೇಳಿ ಕೇಳ್ಕೊತೀನಿ. ಅರ್ಜೆಂಟ್ ಸ್ವಲ್ಪ ಮಾಡಬೇಡಿ. ಪ್ಯಾಲೇಸ್ ಆದ್ಮೇಲೆ ಶ್ರೀರಂಗಪಟ್ಟಣ, KRS ಡ್ಯಾಮು, ತುಂಬ ಇನ್ನೂ ಪ್ಲ್ಯಾನ್ಸ್ ಇದಾವೆ. KRS ಟೈಮ್ ಉಳ್ಕೊ, KRS ಲೈಟ್ ಶೋ ಇರ್ತೈತಿ, ಲೈಟ್ ಶೋ ನೋಡ್ಕೊಂಡು ಹೋಗೋಣ. ಸಾಯಂಕಾಲ 4:00 ಆಗಲ್ಲ, ಬಸ್ ಹತ್ತಿ ಬಿಡ್ನಿ. ಓಕೆ, ಸದ್ಯಕ್ಕೆ ನಾವು ಪ್ಯಾಲೇಸ್ಗೆ ಹೋಗೋಣ. ಪ್ಯಾಲೇಸ್ಗೆ ಹೋಗಿ ಸಿಗೋಣ. ಲೆಟ್ಸ್ ಗೋ. ಪ್ಯಾಲೇಸ್ ಫೀಸ್ ಇಲ್ಲಿ ಒಬ್ಬರಿಗೆ 120 ರೂಪಾಯಿ ತೊಗೋತಾರು. ಪ್ಯಾಲೇಸ್ ಒಳಗೆ ಹೋಗಿ ಫ್ರೀ ಐತಿ. ಒಳಗೆ ಮ್ಯೂಸಿಯಂ ಒಳಗೆ ನೋಡೋಕೆ ಒಬ್ಬರು 120 ರೂಪಾಯಿ ತೊಗೋತಾರು. ಬರ್ರಿ ಇಲ್ರಿ, ಬರ್ರಿ ಇಲ್ರಿ. ನೋಡ್ಬೇಕು, ತಂದೆ ಇಟ್ಟಾರ ಗೊತ್ತಿಲ್ಲ, ಭಾಳ ಇಲ್ಲ ಅದು ಅಂಬಾರಿ ಇಲ್ಲ ಇತ್ತ ಪೈಲ. ಏನಾಗಿತ್ತು ಗೊತ್ತಿಲ್ಲ, ತೆಗ್ದಾರ ಅದನ್ನು. ಯಾಕೆ ತೆಗ್ದಾರ ಇಲ್ಲೇ ಇರ್ತಿತ್ತು ಅದು. ಅಂಬಾರಿ ಕಾಣಿಸಿಲ್ಲ. ಅಂಬಾರಿ ತುಡುಗೈತೆ ಅಂಬಾರಿ.
ಲಿಫ್ಟ್ ಇಲ್ಲ ಈಗ ವರ್ಕ್ ಇಲ್ಲ ನೋಡ್ರಿ. ಹಾಂ ಲಿಫ್ಟ್ ಇತ್ತಾಗು ಎತ್ತಲ ನೋಡ್ರಿ. ಅಂಬಾರಿ ಕಾಣಿಸ್ತಾ ಇಲ್ಲ. ನಾಕೆ ಸ್ವಲ್ಪ Few moments later. ಗ್ರೂಪ್ ಫೋಟೋ ಆಮೇಲೆ ತಗೊಳಕ್ರೆ ಬರ್ರಿ ಒಳಗೆ ಪೈಲ ಗುಡಿಗೆ ಹೋಗೋಣ. ದೇವ್ರಿಗೆ ಹೋಗಲ್ಲ ಗ್ರೂಪ್ ಫೋಟೋ ಅಂತ ನೋಡಿವ್ರಿ. ಮಳೆ ತೋರ್ಸ್ಕೊಳತ್ತೇನೆ. ಒಬ್ಬರಿಗೆ 100 ರೂಪಾಯಿ 13 ರೂಪಾಯಿ. ಈ ಮ್ಯೂಸಿಕಲ್ ಕಾರ್ ಚಲೋ ಇರ್ಲಿಕ್ಕಂದ್ರೆ ರೆಕಮೆಂಡ್ ಯಾರಿಗೆ ಮಾಡಲ್ಲ. ಬರ್ರಿ 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 ಹೇಳ್ರಿ. ಟೈಮ್ ಇಡತ್ತಿ 7:15 ಆಗೈತೇನ. ಏನು ಮಾತಾಡ್ತಿ? ಹಾಂ ಮುಂದೆ ಹೋಗೋಣ. KRSದು ಇವತ್ತು ಮ್ಯೂಸಿಕಲ್ ಕಾಲೇಜ್ ನೋಡೋಣ. ಬನ್ನಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. 100 ರೂಪಾಯಿ ಕೊಟ್ಟಿಸ್ಕೊಂಡಾರ, ಅದಕ್ಕೆ ಹೋಗಿ ನೋಡಬೇಕಾಗಿತ್ತು. ಹಿಂಗೆ ಹೋಗೋಣ. ಹಾಂ ಡೇ ಶಿಫ್ಟ್ ಒಳಗೆ ಬಂದ್ರೆ ಲೈಟಿಂಗ್ ಚೆನ್ನಾಗಿರ್ತದೆ. ಇದು ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ತೈತಿ, ಫೋಟೋ ಶೂಟ್ ಮಾಡ್ಬೋದು. ಪ್ರೀ ವೆಡ್ಡಿಂಗ್ ಶೂಟ್ ಅದು ಮಾಡೋರ್ತಾರೆ, ಬರ್ರಿ ಬರ್ಬೋದು. ಡಬಲ್ ಗುಮ್ತಾವ ರೊಕ್ಕ ಅದಕ್ಕೆ ತರಲ್ಲೇ. ಫ್ಲಾಶ್ ಹಾಕ್ಬೇಡ್ರಿ.
ಬಸ್ ತೋರಿಸ್ತೀನಿ